ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯಿಯನ್ನು ಮಾಡುವ. ಇದನ್ನು ನಮ್ಮ ಮಂಗಳೂರಿನ ಅತ್ತಿಗೆ ಮತ್ತು ಅಕ್ಕನ ಮಗಳು ಇಬ್ಬರು ಸೇರಿಕೊಂಡು ಡಿಫ್ರೆಂಟ್ ಆದ ಟೇಸ್ಟಿ ಮತ್ತು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ರೆಸಿಪಿಯನ್ನು ಮಾಡ್ತಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ನಾವೀಗ ಮೊದಲಿಗೆ ಬದನೆಕಾಯಿ ಎಣ್ಣೆಗಾಯಿ ಮಾಡಲಿಕ್ಕೆ ಬದನೆಕಾಯಿಯನ್ನು ಕೊಯ್ಕೊಳ್ಳುವ. ಅತ್ತಿಗೆ ಗಾರ್ಡನಲ್ಲೇ ಉಂಟು ಬದನೆಕಾಯಿ, ನೋಡಿ ಇದರ ಸೈಜ್ ಇಷ್ಟೇ ಆಗೋದು. ಈಗಿನ ಜಾಸ್ತಿ ಒಂದು ಸ್ವಲ್ಪ ದೊಡ್ಡಕ್ಕಾಗ್ತದೆ, ದೊಡ್ಡಕ್ಕಾದರೆ ಬೆಳೀತದೆ. ಇಷ್ಟೇ ಸೈಜಿಗೆ ನಾವು ಕೊಯ್ಕೊಂಡ್ರೆ ಆಯಿತು. ತುಂಬ ಹಿಡಿತದೆ ಮಾತ್ರ, ಬಂಚಾಗಿ ಹಿಡಿತದೆ ಕೂಡ. ತುಂಬ ಟೇಸ್ಟಾಗಿರ್ತವೆ ಕೂಡ, ಪಲ್ಯ ಕೂಡ ಮಾಡಿಕೊಳ್ಬೋದು. ಎಣ್ಣೆಗಾಯಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಅನ್ನು ನೋಡಿಕೊಳ್ಳುವ. 2 ಈರುಳ್ಳಿ, ಅರ್ಧ ಕಪ್ಪು ನೆಲಕಡಲೆ, ಅರ್ಧ ಟೀ ಸ್ಪೂನ್ ಅರಶಿನ, 1 ಟೀ ಸ್ಪೂನು ಗರಂ ಮಸಾಲೆ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಕಪ್ಪು ಹುಣಸೆ ಹುಳಿ ರಸ, 2 ಟೇಬಲ್ ಸ್ಪೂನ್ನಷ್ಟು ಹುಚ್ಚೆಳ್ಳು ಅಥವಾ ಗುರೆಳ್ಳು, 8 ಕಾಯಿ ಮೆಣಸು, 10 ಎಸಳು ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡು ಬೆಲ್ಲ ಮತ್ತು ಅರ್ಧ ಕೆಜಿಯಷ್ಟು ಸಣ್ಣ ಸೈಜಿನ ಬದನೆಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಬೇವು ಸೊಪ್ಪು, ರುಚಿಗೆ ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ. ಬದನೆಕಾಯಿಯನ್ನೊಮ್ಮೆ ಚೆನ್ನಾಗಿ ತೊಳೆದ ನಂತರ ಹೀಗೆ 4 ಭಾಗವಾಗಿ ಮಾಡಬೇಕು. ನೋಡಿ, ಈ ರೀತಿ ಮಾಡಿಕೊಳ್ಬೇಕು. ಆನಂತರ ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು. ನೀರಲ್ಲಿ ಹಾಕೋದು ಯಾಕೆ ಅಂದರೆ ಬದನೆಕಾಯಿಯ ಕಲರ್ ಚೇಂಜ್, ನೀರಲ್ಲಿ ಹಾಕದಿದ್ದರೆ ಬದನೆಕಾಯಿಯ ಕಲರ್ ಚೇಂಜ್ ಆಗ್ತದೆ, ನೀರಲ್ಲಿ ಹಾಕಿದರೆ ಬದನೆಕಾಯಿ ಹಾಗೆ ತಾಜಾನೇ ಇರ್ತದೆ. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ತವವನ್ನು ಕಾಯಲಿಕ್ಕೆ ಇಟ್ಟಿದ್ದಾರೆ. ತವ ಇವಾಗ ಚೆನ್ನಾಗಿ ಕಾದಿದೆ. ಈಗ ನೆಲಕಡಲೆಯನ್ನು ಕೂಡ ಅದಕ್ಕೆ ಹಾಕಿ ಹುರಿತಾ ಇದ್ದಾರೆ. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡೇ ನಾವು ನೆಲಕಡಲೆಯನ್ನು ಹುರಿಬೇಕು. ಇಲ್ಲೀಗ ನೆಲಕಡಲೆಯನ್ನು ಕೂಡ ಹುರ್ಕೊಂಡಾಯಿತು. ಅದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನೈಸ್ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಈಗ ತವವನ್ನು ಸ್ಟವ್ ಮೇಲೆ ಇಟ್ಟುಕೊಂಡು ತವ ಸ್ವಲ್ಪ ಬಿಸಿ ಆದ ನಂತರ ಎಣ್ಣೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಎಣ್ಣೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ನಮಗೆ ಬೇಕಾಗ್ತದೆ. ಅಂದರೆ ಬದನೆಕಾಯಿ ಎಣ್ಣೆಗಾಯಿ ಆದ ಕಾರಣ ಎಣ್ಣೆ ಸ್ವಲ್ಪ ಜಾಸ್ತಿಯೇ ಬೇಕು. ಹಾಗೆ ಇಲ್ಲಿ ನಾವು 4 ಭಾಗವಾಗಿ ಕಟ್ ಮಾಡಿಟ್ಟುಕೊಂಡ ಬದನೆಕಾಯಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಒಂದು ಸ್ವಲ್ಪ ಬಾಡಿಸಿಕೊಂಡ್ರೆ ಸಾಕು, ಅಷ್ಟೇ. ಎಲ್ಲ ಬದನೆಕಾಯಿಯನ್ನು ಎಣ್ಣೆಗೆಯಲ್ಲಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಈಗ ಹುರ್ಕೊಂಡೇ ಇರಬೇಕು ಮಾತ್ರ. ಒಂದು ಸ್ವಲ್ಪ ಹೊತ್ತು, ಒಂದು 2 ನಿಮಿಷದಷ್ಟು ಮುಚ್ಚಳ ಮುಚ್ಚಿ ಬಾಡಿಸಿಕೊಳ್ಳುವ. ಇಲ್ಲೀಗ ನೆಲಕಡಲೆಯನ್ನು ಕೂಡ ಪೌಡ್ರ್ ಮಾಡಿಕೊಂಡಾಯಿತು. ಅದನ್ನೀಗ ಒಂದು ಬೌಲಿಗೆ ಹಾಕಿಕೊಳ್ಳುವ. ಈಗ ಅದೇ ಮಿಕ್ಸರ್ ಜಾರಿಗೆ ಕಾಯಿ ಮೆಣಸನ್ನು ಕೂಡ ಹಾಕಿಕೊಂಡು ಸ್ವಲ್ಪ ನುಣ್ಣಗೆ ರುಬ್ಬಿಕೊಳ್ಳುವ. ಜಾಸ್ತಿ ನುಣ್ಣಗೆ ಬೇಡ, ಹದವಾಗಿ ಸಾಕು. ಹಾಗೆ 2 ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಅಷ್ಟೊತ್ತಿಗೆ ನಮ್ಮ ಬದನೆಕಾಯಿ ಕೂಡ ಇಲ್ಲಿ ಸ್ವಲ್ಪ ಫ್ರೈ ಕೂಡ ಆಯಿತು. ಇಷ್ಟಾದರೆ ಸಾಕು. ಈಗೊಂದು ಮಿಕ್ಸಿಂಗ್ ಬೌಲಿಗೆ ನೆಲಕಡಲೆಯ ಪೌಡ್ರನ್ನು ಕೂಡ ಹಾಕಿಕೊಳ್ಳುವ. ಅದರ ಜೊತೆಯಲ್ಲಿ ಹುರಿದು ಹುಡಿ ಮಾಡಿದ ಗುರೆಳ್ಳನ್ನು ಕೂಡ ಹಾಕಿಕೊಳ್ತಿದ್ದಾರೆ. ರುಚಿಗೆ ಉಪ್ಪು, ಅರಶಿನ ಮತ್ತು ಗರಂ ಮಸಾಲೆಯನ್ನು ಕೂಡ ಅದಕ್ಕೆ ಹಾಕಿಕೊಳ್ಳುವ. ಮತ್ತು ಬೆಲ್ಲವನ್ನು ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಹುಣಸೆ ಹುಳಿ ರಸವನ್ನು ಕೂಡ ಹಾಕ್ತಾ ಇದ್ದಾರೆ. ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿಕೊಳ್ತಿದ್ದಾರೆ. ಅದರ ಜೊತೆಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡ ಕಾಯಿ ಮೆಣಸನ್ನು ಕೂಡ ಸೇರಿಸಿಕೊಳ್ಳುವ. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಎಲ್ಲವೂ ಕೂಡ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದರ ಸ್ವಲ್ಪ ಉಪ್ಪು ಹುಳಿಯ ಟೇಸ್ಟ್ ಎಲ್ಲ ನೋಡಿಕೊಳ್ಳಿ. ಆನಂತರ ಈ ಬದನೆ ಫ್ರೈ ಮಾಡಿ ಇಟ್ಕೊಂಡ ಬದನೆಗೆಲ್ಲ ಈಗ ನಾವು ಸ್ಟಫಿಂಗ್ ಮಾಡಿದರೆ ಆಯಿತು. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು. ಈಗ ನಾವು ಒಗ್ಗರಣೆಗೆ ಇಟ್ಟುಕೊಳ್ಳುವ. ತವವನ್ನು ಕಾಯಲಿಕ್ಕೆ ಇಟ್ಟಿದ್ದಾರೆ. ಅದಕ್ಕೆ ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದಾರೆ. ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿಕೊಳ್ಳುವ. ಸಾಸಿವೆ ಚಟಪಟ ಅಂತ ಹೇಳುವಾಗ ಜೀರಿಗೆಯನ್ನು ಕೂಡ ಹಾಕಿಕೊಳ್ಳುವ.
ಜೀರಿಗೆ ಸ್ವಲ್ಪ ಪಟಪಟ ಅಂತ ಹೇಳುವಾಗ ಬೇವು ಸೊಪ್ಪು ಹಾಕಿಕೊಳ್ಳುವ. ಆನಂತರ ನಾವಿಲ್ಲಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿಕೊಳ್ಬೇಕು, ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಅದನ್ನು ಕೂಡ ಹಾಕಿಕೊಳ್ಳುವ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದಾಗ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ಳುವ. ಇದನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಇಲ್ಲಿ ಈರುಳ್ಳಿ ಕೂಡ ಸ್ವಲ್ಪ ಕೆಂಪಗಾಯಿತು. ಅಷ್ಟೊತ್ತಿಗೆ ನಾವು ಸ್ಟಫಿಂಗ್ ಮಾಡಿದ ಬದನೆಕಾಯಿಯನ್ನು ಇಲ್ಲಿ ಇಟ್ಟುಕೊಳ್ಳುವ. ಎಲ್ಲವನ್ನು ಕೂಡ ಹೀಗೆ ಇಟ್ಕೊಂಡ್ರೆ ಆಯಿತು, ಲೆವೆಲಿಗೆ ಇಟ್ಟುಕೊಂಡ್ರೆ ಆಯಿತು ಒಂದೇ ಲೆಕ್ಕ. ಒಂದು ಸ್ವಲ್ಪ ಮಸಾಲೆಗೆ ನೀರನ್ನು ಕೂಡ ಸೇರಿಸಿಕೊಳ್ಳುವ. ತುಂಬ ಬೇಡ, ಸ್ವಲ್ಪ ನೀರು ಸಾಕು. ಹೀಗೆ ಮಸಾಲೆಯನ್ನೆಲ್ಲ ಸ್ವಲ್ಪ ಹೀಗೆ ಈ ಪಾತ್ರೆಯಲ್ಲಿದ್ದ ಮಸಾಲೆಯನ್ನೆಲ್ಲ ಸ್ವಲ್ಪ ತೊಳ್ಕೊಂಡು ಈ ಬದನೆಗೆ ನಾವು ಹಾಕಿಕೊಳ್ಳುವ. ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಸ್ವಲ್ಪ ಹೀಗೆ ಮಗಚಿಕೊಳ್ಬೇಕು, ಇಲ್ಲದ್ರೆ ತಳೆ ಹಿಡ್ಕೊಳ್ತದೆ. ಹಾಗೆ ಎಲ್ಲ ಬೆಂದ ನಂತರ ನಮಗಿಲ್ಲಿ ಸ್ವಲ್ಪ ಗ್ರೇವಿ ಆಗಿರಬೇಕು, ನೀರಿಲ್ಲ, ಇದು ಸ್ವಲ್ಪ ದಪ್ಪವೇ ಗ್ರೇವಿ. ಎಲ್ಲ ಬೆಂದ ನಂತರ ಕೊನೆಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಳುವ. ಇಷ್ಟೊತ್ತಿಗೆ ಇದರ ಟೇಸ್ಟ್ ನೋಡಿಕೊಳ್ಳಿ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಉಂಟಂತ ನೋಡಿಕೊಳ್ಳಿ. ಮತ್ತು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಮತ್ತು ಅನ್ನದೊಟ್ಟಿಗೆ ಕೂಡ ತಿನ್ಬೋದು, ಒಳ್ಳೆಯದಾಗ್ತದೆ. ಸ್ನೇಹಿತರೆ, ನಮ್ಮ ಬದನೆಕಾಯಿ ಎಣ್ಣೆಕಾಯಿ ಕೂಡ ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ.